ಕಲಾಪದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ. ಬಹಳ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧವಾಗಿ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಟ್ರಂಪ್ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗಾದ್ರೆ ಮೋದಿಗೆ ಧೈರ್ಯ ಇದೆ, ಟ್ರಂಪ್ ಹೇಳಿದ್ದು ಸುಳ್ಳು ಅಂತ ಹೇಳಿ ಒಪ್ಕೊಳ್ಳಿ ಅನ್ನೋದಾಗಿ ಕೂಡ ಇಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ. ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿ ಟ್ರಂಪ್ ಹೇಳಿದ್ರು ಕೂಡ ಅದರ ಬಗ್ಗೆ ಯಾಕೆ ಮೋದಿ ಇಲ್ಲಿ ಮಾತನಾಡ್ತಾ ಇಲ್ಲ ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ 29 ಬಾರಿ ಹೇಳಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ವ್ಯಕ್ತಿ ಯಾವಾಗಲೂ ಕೂಡ ಹಾಗೆ, ಈಗ ಮೊನ್ನೆ ಆಯ್ತಲ್ಲ ಇದು ಅದರಲ್ಲೂ ಕೂಡ ಮಧ್ಯಸ್ಥಿಕೆನ ವಹಿಸೋದಕ್ಕೆ ಮುಂದಾಗಿದ್ರು. ಒಟ್ಟಿನಲ್ಲಿ ತಮ್ಮ ಕ್ರೆಡಿಟನ್ನು ಪಡೆದುಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಅಂತೂ ಯಾವಾಗಲೂ ಕೂಡ ಆ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಬಟ್ ಈ ಸಂಸತ್ ಕಲಾಪದಲ್ಲಿ ಏನು ಚರ್ಚೆ ಆಗಿದೆಯಲ್ಲ, ಆರಂಭದಿಂದಲೂ ಕೂಡ ಇದೇ ಅಲ್ಲಿ ಗಲಾಟೆ ಗದ್ದಲಾಗಿದ್ದು ಇದೇ ವಿಚಾರವಾಗಿ. ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿದ್ರಿ, ಮೋದಿ ನಿಲ್ಲಿಸಿದ್ದ ಅಥವಾ ಟ್ರಂಪ್ ನಿಲ್ಲಿಸಿದ್ದ ಅನ್ನುವಂಥ ಚರ್ಚೆ. ಬಟ್ ಯಾರೇ ನಿಲ್ಲಿಸಿದ್ರು ಕೂಡ ಅವರಿಗೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಬೇಕಾಗಿತ್ತು ಅದು ಆಗಿದೆ, ಆದರೆ ನಿಲ್ಲಿಸಿಲ್ಲ. ಬಟ್ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಲಾಗಿದೆ. ಬಟ್ ಅದು ಅಂತಿಮವಾಗಿ ಅದನ್ನು ಹಿಂಪಡೆಯೋಕ್ಕಂತೂ ಆಗೋದಿಲ್ಲ, ಯಾಕಂದರೆ ಯಾವಾಗ ಬೇಕಾದರೂ ಕೂಡ ಫೈರ್ ಆಗುತ್ತೆ. ಆದರೆ ಈ ರೀತಿಯ ಚರ್ಚೆ ಆದಾಗ ಟ್ರಂಪ್ ಅವರು ಕೂಡ ಪದೇ ಫಸ್ಟ್ ಟೈಮ್ ಹೇಳಿದ್ರು ಸೈಲೆಂಟ್ ಆಗಬಹುದಾಗಿತ್ತು ಟ್ರಂಪ್. ಮತ್ತೊಮ್ಮೆ ತದನಂತರ ಮತ್ತೆ ನಾನೇ ನಿಲ್ಲಿಸಿದ್ದು ಅಂತೇಳಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರುವಂಥ ಸಂದರ್ಭದಲ್ಲಿ ಮತ್ತೆ ಹೇಳ್ತಾರೆ. ಅಂದರೆ ಮೂಗು ತೂರಿಸುವಂಥ ಕೆಲಸವನ್ನು ಅಮೆರಿಕ ಇಲ್ಲಿ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ವಿಚಾರ. ಆಮೇಲೆ ಇದರ ಬಗ್ಗೆ ಇವತ್ತು ಮೋದಿಯವರು ಕೂಡ ಸುದೀರ್ಘವಾಗಿ ಮಾತನಾಡಿದರು, ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ ಇತ್ತು, ಏನು ಇತ್ತ, ಹೇಗೆ ಕಾರ್ಯಾಚರಣೆ ಇತ್ತು ಅಂತೇಳಿ. ಆದರೆ ಟ್ರಂಪ್ ಅಂತೂ ನಿಲ್ಲಿಸಿದಲ್ಲ. ಮೋದಿಯವರ ಹೇಳಿರುವಂಥ ಧಾಟಿಯನ್ನು ನಿಲ್ಲಿಸಿದಾಗ ಪಾಕಿಸ್ತಾನವೇ ನೇರವಾಗಿ ನಮ್ಮ ಕೈಯಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ, ನಾವು ಸುಟ್ಟು ಹೋಗ್ತೀವಿ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ವಿ, ಪಾಕಿಸ್ತಾನವೇ ಹೇಳಿತ್ತು ಅಂತ ಇವತ್ತಿನ ಮೋದಿಯವರು ಹೇಳ್ತಾ ಇರೋದು. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಟ್ರಂಪ್ ಅವ್ರದ್ದು ಏನೂ ಇಲ್ಲ. ಬಟ್ ತಮ್ಮ ಒಂದು ವೈಯಕ್ತಿಕ ಲಾಭಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಟ್ರಂಪ್ ಅದನ್ನು ಬಳಸಿಕೊಂಡಿದ್ದಾರೆ, ಬಿಟ್ಟರೆ ಏನೇನಿಲ್ಲ. ಇಲ್ಲಿ ಮೋದಿಯವರು ಮಾತನಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅಮೆರಿಕದಲ್ಲಿ ಅದು ಚರ್ಚೆ ಆಗುತ್ತೆ, ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ. ಸೊ ಹಂಗಾಗಿ ಮೋದಿ ಮನಸ್ಸು ಮಾಡಿಲ್ಲ ಅಂತ ಅನ್ಸುತ್ತೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ. ಸೊ ಅಧಿಕೃತವಾಗಿ ಮೋದಿಯವರು ಹೇಳಿದ್ದು ಅದೇ, ಅಮೆರಿಕ ಮನವಿ ಮಾಡ್ತು, ಅದಕ್ಕೆ ಭಾರತ ಒಪ್ಕೊಳ್ತು ಅಂತೇಳಿ. ಸೊ ಅಮೆರಿಕದೇನು ಪಾತ್ರ ಇಲ್ಲ ಅಂತ ಅನ್ಸುತ್ತೆ ಇದರಲ್ಲಿ. Among all the senior leadership of the India Alliance. And we are very proud that as an opposition, we stood united as we should have. Speaker sir, पहलगाम के बाद मैं करनाल में नारवाल जी के घर गया. उनके बेटे नेवी में थे, वो सीआरपीएफ में थे. मुझे ऐसा लगा कि मैं अपने परिवार के साथ बैठा, 2 घंटे में बैठा. उन्होंने अपने बेटे के फोटोग्राफिक एल्बम दिखाया मुझे, जब वो छोटा सा बच्चा था. उसके बारे में बताया, मजाक करता था, जोक्स करता था, और एक प्रकार से परिवार के बारे में